ಹಾಯ್ ಆಲ್, ಹೇಗಿದ್ದೀರಾ ಎಲ್ಲರೂ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ನನ್ನ ಲೈಫ್. ಸೊ ಟೈಮ್ ನೋಡ್ತಿರ್ಬೋದು ಫ್ರೆಂಡ್ಸ್, ಆಲ್ರೆಡಿ 9 ಗಂಟೆ ಆಗ್ತಿದೆ, 9 ಗಂಟೆ. ಸೊ ಸಂಡೇ ಸ್ಪೆಷಲ್ ವ್ಲಾಗ್ ಮಾಡ್ತಾಯಿದ್ದೀನಿ ಇವತ್ತು ನಾನು. ಸೊ ಸಂಡೇ ಆಗಿರೋದ್ರಿಂದ ನಾನು ಆಲ್ಮೋಸ್ಟ್ ಎದ್ದಾಗ ಒಂದು 8:30 ಆಗಿತ್ತು ಅಂದ್ಕೊತೀನಿ. ಇವಾಗ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಫಸ್ಟಿಗೆ ಎದ್ದಿದ ತಕ್ಷಣ ಏನು ಮಾಡ್ತೀನಿ, ಸಂಡೇ ಹೇಗಿರುತ್ತೆ ನನಗೆ ವಿತ್ 2 ಕಿಡ್ಸ್ ಅಂತ ಹೇಳಿ ಮಾಡ್ತಾಯಿದ್ದೀನಿ ಇವತ್ತು. ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ದಿನ ಅಮ್ಮೋಗಿ ಸ್ಕೂಲ್ಗೆ ಹೋಗ್ತಾನೆ. ಸೊ ಸ್ಕೂಲಿಗೆ ಹೋಗೋದು ಇನ್ನೊಂದು ದಿನ ಮಾಡ್ತೀನಿ, ಅಂದರೆ ಡೈಲಿ ಬ್ಲಾಗ್ಸ್ ಹಾಕ್ತಾ ಇರ್ತೀನಿ. ಬಟ್ ಇವತ್ತು ಮನೇಲಿದ್ದಾಗ ವಿತ್ 2 ಕಿಡ್ಸ್ ಜೊತೆ ಹೇಗಿರ್ತೀನಿ ಅನ್ನೋದನ್ನ ನಾನು ಇವತ್ತು ತೋರಿಸ್ತಾ ಇದ್ದೀನಿ. ಸೊ ಇದಲ್ಲದೇ ನಾರ್ಮಲ್ ಡೇಸ್ ನೋಡಿ ಯಾವ ರೀತಿ ಇರ್ತೀನಿ ಅಂತ ಹೇಳ್ಬಿಟ್ಟು. ಅಂದರೆ ನಾರ್ಮಲ್ ಡೇಸಲ್ಲಿ ನೋಡಿ, ಇಷ್ಟರಲ್ಲಾಗಲೇ ನಾನು ಇವಾಗ ಏನು ತೋರಿಸ್ದೆ ಟೈಮಿಂಗ್ಸು, ಅಷ್ಟರಲ್ಲಾಗಲೇ ಸ್ನಾನ ಕೂಡ ಆಗಿ ಎಲ್ಲ ಕೆಲಸ ಆಗಿ ಬಾಗಿಲು ತೊಳೆದು ಆಗಲೇ ರಂಗೋಲಿ ಕೂಡ ಬಿಡ್ತಾ ಇರ್ತೀನಿ. ಫಸ್ಟಿಗೆ ಬಿಟ್ಟಿರ್ತೀನಿ ರಂಗೋಲಿನ. ಬೆಳಿಗ್ಗೆ ಬೇಗ ಎದ್ದೆಲ್ಲ ಮಾಡಿರ್ತೀನಿ. ಅಂದರೆ ಬೇಗ ಅಂದರೆ ಆಲ್ಮೋಸ್ಟ್ ಈಗ ಬೇಗ ಎದ್ದೊಳಿಕ್ಕೆ ಆಗ್ತಾಯಿಲ್ಲ. 7 to 7:30, 6:30, 6 o'clock ಇಷ್ಟರಲ್ಲೇ ಇರುತ್ತೆ. ಸೊ ಆದಷ್ಟು ಡೈಲಿ ಆದರೆ ಇವತ್ತು ಸಂಡೇ ಬಂದ್ಬಿಟ್ಟು ನೋಡಿ ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು. ಈ ರೀತಿ ಇರುತ್ತೆ. ಇವಾಗ ಅವಳದು ಸಾಕಷ್ಟು ಬಟ್ಟೆಗಳಿದೆ, ಬಚ್ಚು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಬರೋಷ್ಟರಲ್ಲೇ ಆಲ್ರೆಡಿ ಸಾನ್ವಿ ಎದ್ದಿದ್ಲು. ಹಾಗೆ ನೀವೇನಾದರೂ ಫ್ರೆಂಡ್ಸ್ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಂದುವರಿಸ್ತಿದ್ದೀನಿ. ಸೊ ಇಲ್ಲಿ ಬಂದುಬಿಟ್ಟು ಇವಾಗ ನಾನು ಕೊಕೊನಟ್ ಆಯಿಲ್ನ ಬಿಸಿ ಮಾಡ್ಕೊತಾ ಇದ್ದೀನಿ. ಸೊ ಸಂಡೇ ಅಲ್ವಾ, ಹಾಗಾಗಿ ಮಕ್ಕಳಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಸ್ನಾನ ಮಾಡಿಸೋಣ ಅಂತ ಹೇಳ್ಬಿಟ್ಟು ಕೊಕೊನಟ್ ಆಯಿಲ್ನ ಬಿಸಿ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಫ್ರೆಂಡ್ಸ್, ಈ ಒಂದು ವಿಡಿಯೋನ ಮುಂದೆನೂ ಕೂಡ ನೋಡ್ತಾ ಇರಿ, ನಿಮಗೂ ಕೂಡ ಯೂಸ್ ಆಗುತ್ತೆ. ಹಾಗೆ ಬಾಣಂತಿಯರು ಯಾರಿದ್ದಾರೋ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಮುಂದೆ ಏನು ಅಂತ ಹೇಳ್ತೀನಿ. ಫಸ್ಟಿಗೆ ಈಗ ಬರೀ ಕೊಕೊನಟ್ ಆಯಿಲ್ನ ನಾನು ಬಿಸಿ ಮಾಡಿ ಒಂದು ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ, ಅದು ಸಪ್ರೇಟ್ ಇಟ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟು ಸ್ವಲ್ಪ ಕೊಕೊನಟ್ ಆಯಿಲ್ನ ಹಾಕ್ಕೊಂಡು ಅದಕ್ಕೆ ಒಂದಷ್ಟು ಬೆಳ್ಳುಳ್ಳಿ ಎಸಳುಗಳು ನೋಡಿ ಬಿಡಿಸಿ ಅದನ್ನು ಸ್ವಲ್ಪ ಜಜ್ಜಿಬಿಟ್ಟು ಅದನ್ನು ಕೂಡ ಹಾಕಿ, ಅದನ್ನು ಕೂಡ ಸ್ವಲ್ಪ ಅದನ್ನು ಹೊಂಬಣ್ಣ ಬರೋದೈತಿ ನೋಡಿ, ಈ ರೀತಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ರೀತಿ ಚೆನ್ನಾಗಿ ಅದನ್ನು ಕೂಡ ಈ ರೀತಿ ಮಾಡ್ಕೊತಾ ಇದ್ದೀನಿ, ಬಿಸಿ ಮಾಡ್ಕೊತಿದ್ದೀನಿ. ವಿತ್ ಬೆಳ್ಳುಳ್ಳಿ ಒಂದು, ವಿತೌಟ್ ಬೆಳ್ಳುಳ್ಳಿ ಒಂದು, ಗಾರ್ಲಿಕ್. ಸೊ ಇವಾಗ ಅಮ್ಮೋಗಿ ಬಂದುಬಿಟ್ಟು ಅವನಿಗೆ ಇವಾಗ ಆಯಿಲ್ ಮಸಾಜ್ ಮಾಡಬೇಕು. ಅವನಿಗೆ ಆಲ್ರೆಡಿ ಆಬ್ವಿಯಸ್ಲಿ ಗೊತ್ತಿರುತ್ತೆ. ಸೊ ಯಾವಾಗ ವಾರ ಆಗಿಲ್ಲ ಅಂತ ಅಂದ್ರೂ ಅಟ್ಲೀಸ್ಟ್ ಯಾವಾಗಾದರೂ 15 days ಒಂದ್ಸಲ ಆದರೂ ಈ ರೀತಿ ಮಾಡ್ತೀನಿ. ವಾರ ಮಾಡಬೇಕು ಈ ರೀತಿ ಅಂದ್ಕೊತೀನಿ. ಬಟ್ ಆದರೆ ಕಾರಣಾಂತರಗಳಿಂದ ಸ್ಕಿಪ್ ಆಗ್ತಾ ಇರುತ್ತೆ. ಒಂದು 15 days ಒಟ್ನಲ್ಲಿ ತಿಂಗ್ಳಿಗೊಂದ್ಸಲಿನಾದರೂ ಈ ರೀತಿ ಮಾಡೋದು ಅಭ್ಯಾಸ ಆಗಿದೆ ನನಗಿವಾಗ. ಸೊ ಇವಾಗ ಅವನಿಗೆ ಆಯಿಲ್ ಮಸಾಜ್ ಮಾಡಬೇಕು. ಫಸ್ಟ್ ಕರೆಂಟ್ ಇರಲಿಲ್ಲ, ಇವಾಗ ಕರೆಂಟ್ ಬಂತು. ಸೊ ಹಾಗಾಗಿ ಕರೆಂಟ್ ಕೂಡ ಆನ್ ಮಾಡಿದೆ. ಇವಾಗ ಅವನೇ ಮ್ಯಾಟ್ ಅಂದರೆ ಅದು ಆಯಿಲ್ದು ಹಚ್ಚೋದಕ್ಕೆ ಅಂತ ಒಂದು ಕವರ್ ಥರ ಇಟ್ಕೊಂಡಿದ್ದೀನಿ. ಸಾನ್ವಿಗೂ ಇದನ್ನೇ ಯೂಸ್ ಮಾಡ್ತಾ ಇದ್ದಿದ್ದು, ಹಾಗೆ ಇವಾಗ ಇವನಿಗೂ ಕೂಡ ಯೂಸ್ ಮಾಡ್ತಿದ್ದೀನಿ. ಸೊ ಇವಾಗ ಅದನ್ನು ಬೆಚ್ಚಗೆ ಮಾಡಿ ಕೊಬ್ಬರಿ ಎಣ್ಣೆನ ಮೈಗೆಲ್ಲ ಚೆನ್ನಾಗಿ ಹಚ್ತಾ ಇದ್ದೀನಿ. ಸೊ ಇವಾಗ ಬಂದು ವಿಂಟರ್ ಸೀಸನ್, ಅಂದರೆ ಚಳಿಗಾಲ ಇರೋದ್ರಿಂದ ಸ್ವಲ್ಪ ಮೋಡ ಎಲ್ಲ ಕವಿದಿರುತ್ತೆ, ಮಳೆ ಬರ್ತಾ ಇರುತ್ತೆ. ಆಷಾಢ ಸೀಸನ್ ಇರೋದ್ರಿಂದ ಕೊಬ್ಬರಿ ಎಣ್ಣೆನ ಬೆಚ್ಚಗೆ ಮಾಡಿ ಹಾಕ್ತಾಯಿದ್ದೀನಿ. ಸೊ ನಾವು ಈ ಸಮ್ಮರ್ ಸೀಸನಲ್ಲಿ ಅಂದರೆ ಬೇಸಿಗೆಗಾಲದಲ್ಲಿ ನಾವು ಹರಳೆ ಎಣ್ಣೆನೇ ಕೂಡ ಬಿಸಿ ಮಾಡಿ ಹಚ್ಬೋದು. ಅದು ಆವಾಗ ಒಳ್ಳೆಯದು, ಇದು ಇವಾಗ ಒಳ್ಳೆಯದು. ಸೊ ಹಾಗಾಗಿ ಇವಾಗ ಫಸ್ಟು ಕೊಕೊನಟ್ ಆಯಿಲ್ನ ಚೆನ್ನಾಗಿ ಬಿಸಿ ಮಾಡಿ ಅದನ್ನು ಮಸಾಜ್ ಮಾಡ್ತಾ ಇದ್ದೀನಿ. ಸೊ ಸ್ಕೂಲಿಗೆಲ್ಲ ಹೋಗ್ತಿರ್ತಾರೆ ಮಕ್ಕಳು, ಮತ್ತು ಮನೆ ಹತ್ರನೂ ಸಾಕಷ್ಟು ಆಟ ಆಡ್ತಿರ್ತಾರೆ. ಅವ್ರಿಗೂ ಕೂಡ ಮಸಲ್ಸ್ ಎಲ್ಲ ಸ್ವಲ್ಪ ಚೆನ್ನಾಗಿ, ಅಂದರೆ ಇವಾಗ ಬೆಳೋ ಮಕ್ಕಳಲ್ವಾ, ಸೊ ಬೆಳವಣಿಗೆ ಆಗ್ತಾ ಇದ್ದಂಗೂ ಕೂಡ ಎಲ್ಲ ಮಸಲ್ಸು ನೋವು ಬರ್ತಾ ಇರುತ್ತೆ. ಹಾಗಾಗಿ ಒಂದು 15 days ಒನ್ಸ್ ಅಥವಾ ವಾರಕ್ಕೊಂದ್ಸಲಿ ಮಾಡಬೇಕು ಅಂತ. ಆಗಲಿಲ್ಲ ಅಂದರೆ 15 days ಅಥವಾ 1 ತಿಂಗಳು, ಯಾವಾಗಾಗುತ್ತೋ ನನಗೆ ಯಾವಾಗ ಫ್ರೀ ಇರ್ತೀನೋ ಅವಾಗ ಈ ರೀತಿ ಮಾಡ್ತಿರ್ತೀನಿ. ಸಾನ್ವಿಗೂ ಕೂಡ ಇದೇ ರೀತಿ ಆಯಿಲ್ ಮಸಾಜು, ಸೇಮ್ ಆಯಿಲು ಕೊಕೊನಟ್ ಆಯಿಲು, ಅವ್ಳಿಗೇನು ಚೇಂಜ್ ಇಲ್ಲ. ಸೇಮ್ ಆಯಿಲ್ನ ನಾನು ಬಿಸಿ ಮಾಡಿ ಅವಳಿಗೂ ಕೂಡ ಮಸಾಜ್ ಮಾಡಿ ಸ್ನಾನ ಮಾಡಿಸಿ ಮಲಗಿಸೋದು ಸಂಡೇ ಹೊತ್ತು. ಸೊ ಇವಾಗ ಮಗುಗೆ ಮಾಡಿಸ್ತಿದ್ದೀನಿ. ಸಾನ್ವಿದ್ ನಾನು ತೋರಿಸಲ್ಲ, ಸಾಕಷ್ಟು ವೀಡಿಯೋಗಳನ್ನ ನಾನು ತೋರಿಸಿದ್ದೀನಿ. ಅವಳಿಗೆ ಎಣ್ಣೆ ಸ್ನಾನ ಆಗಿರ್ಬೋದು ಅಥವಾ ತಲೆಗೆ ಯಾವ ರೀತಿ ಸ್ನಾನ ಮಾಡಿಸ್ತೀನಿ, ಒಬ್ಬಳೇ ಇದ್ರೂ ಕೂಡ ತಲೆಗೆ ಯಾವ ರೀತಿ ಸ್ನಾನ ಮಾಡಿಸ್ತೀನಿ, ಇದೆಲ್ಲ ಕೂಡ ನಾನು ವೀಡಿಯೋ ಮಾಡಿದ್ದೀನಿ. ಸೊ ಎಂಡು ಸ್ಕ್ರೀನಲ್ಲಿ ನಾನು ಇದೇ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ, ನೋಡಿಲ್ಲ ಅಂತ ಹೇಳಿದ್ರೆ ನೀವು ನೋಡ್ಬೋದು.
ಸೊ ಜಾಸ್ತಿ ಎಕ್ಸ್ಪೋಸ್ ಮಾಡೋದು ಬೇಡ ಚಿಕ್ಕ ಮಗು ಮೈನಾ ಅಂಥೇಳಿ ಅವಳದು ಹಾಕಿಲ್ಲ, ನಾನು ಜಸ್ಟ್ ಅಮೌಂಟ್ ಮಾತ್ರ ಅಪ್ಲೋಡ್ ಮಾಡಿದ್ದೀನಿ. ತಲೆ ಬಗ್ಸು ನೀನು, ಬೆನ್ನು ಮುಚ್ತೀನಿ ನಿಂಗೆ. ಸಾನ್ವಿ ತಗೋ ಬಟ್ಟೆ ತಗೋ, ಎತ್ಕೋ ಬಟ್ಟೆ. ಸುಮ್ಮನೆ ನನಗೆ ಬೇಡ. ಏನದು 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 ಸಾನ್ವಿ ಏನದು? ಕಾಲ್ ತಿಕ್ತೀನಿ ಆಮೇಲೆ ಮತ್ತೆ. ಸೊ ಹಾಗೆ ನಾನು ಬೆಳ್ಳುಳ್ಳಿ ಮತ್ತು ಎಣ್ಣೆ ಹಾಕಿ ಬಿಸಿ ಮಾಡಿದ್ನಲ್ಲ ಅದನ್ನು ಇವಾಗ ಅಪ್ಲೈ ಮಾಡ್ತಾಯಿದ್ದೀನಿ. ಜಸ್ಟು ಬರೀ ಆಯಿಲ್ ಮಾತ್ರ ಅಪ್ಲೈ ಮಾಡಿದ್ದೆ. ಇವಾಗ ಸ್ವಲ್ಪ ಮೂಗಿಗೆ ಮತ್ತು ಅವರಿಗೆ ಎಲ್ಲೆಲ್ಲಿ ಫೋಲ್ಡಿಂಗ್ ಆಗುತ್ತೆ, ಅಂದರೆ ಇವಾಗ ಕೈ ಫೋಲ್ಡಿಂಗ್ ಆಗೋ ಜಾಗ ಆಗಿರ್ಬೋದು, ಮತ್ತು ಕೈ ಅಂದರೆ ಹ್ಯಾಂಡ್ಸ್ ಕೆಳಗಡೆ ಭಾಗ ಆಗಿರ್ಬೋದು ಎಲ್ಲ ಕಡೆ, ಮತ್ತು ಎದೆಗೆ ಮತ್ತು ಹಿಂದೆ ಕಡೆ ಬೆನ್ನ ಹತ್ರ ಮತ್ತು ಕಿವಿಗೆ ಈ ರೀತಿ, ಅಂದರೆ ಕೋಲ್ಡು ಆಗಬಾರ್ದು ಅಂತ ಹೇಳಿಬಿಟ್ಟು ಸಾನ್ವಿ ವಾಯ್ಸ್ ಓವರಿಂಗ್ ಕೊಡೋಕ್ಕೂ ಬಿಡೋಲ್ಲ. ಸೊ ಕೋಲ್ಡ್ ಆಗಬಾರ್ದು ಅಂತ ಹೇಳಿಬಿಟ್ಟು ಈ ರೀತಿ ಕೂಡ ಮಾಡ್ತೀನಿ. ಬೆಚ್ಚಗಿರುತ್ತೆ ಆವಾಗ ಮಕ್ಕಳಿಗೆ. ಸೊ ಸ್ಕೂಲ್ಗೆ ಹೋಗೋ ಮಗು ಯಾರಿಗಾದರೂ ಕೆಮ್ಮು ಸೀನು ಬಂದಿದ್ದರೆ ಆಬ್ವಿಯಸ್ಲಿ ಆ ಮಗು ಕೂಡ ಬರುತ್ತೆ. ಸೊ ಹಾಗಾಗಿ ಮತ್ತು ಸಾನ್ವಿಗೂ ಕೂಡ ಸ್ಟಾರ್ಟ್ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆ ತೊಗೊಂಡು ನಾನು ಈ ರೀತಿಯೂ ಕೂಡ ಮಾಡ್ತಾಯಿದ್ದೀನಿ. ಹಾಗೆ ಇದು ಬಾಣಂತಿಯರಿಗೂ ಹೇಗೆ ಯೂಸ್ ಆಗುತ್ತೆ ಅಂತ ಅಂದರೆ, ಇವಾಗ ಸ್ವಲ್ಪ ಕೋಲ್ಡೇ ಇದೆ, ಹಾಗಾಗಿ ಬಾಣಂತಿಯರು ಕೂಡ ಸ್ನಾನ ಮಾಡೋಕ್ಕೂ ಮುಂಚೆ ಈ ರೀತಿ ಮಾಡ್ಕೊಬೋದು, ಅಥವಾ ಮಲ್ಕೊಬೇಕಾದ್ರೆ ಈ ರೀತಿ ಮಾಡ್ಕೊಬೋದು. ಜೊತೆಗೆ ಕರ್ಪೂರ ಕೂಡ ಸೇರಿಸ್ಕೊಬೋದು ಜೊತೆಗೆ. ಮತ್ತು ಅಂಗೈ ಎಲ್ಲ ಚೆನ್ನಾಗಿ ಉಜ್ಕೊಬೇಕು. ಅವರು ಕೂಡ ಉಜ್ಕೊಂಡು ಸಾಕೊಂಡು ಮಲ್ಕೊಳ್ಳೋದ್ರಿಂದ ಬೆಚ್ಚಗಿರುತ್ತೆ. ಯಾವುದೇ ಕೆಮ್ಮು ಶೀತ ನೆಗಡಿ ಕೋಲ್ಡು ಆಗೋದಿಲ್ಲ. ಸೊ ಹಾಗಾಗಿ ಇವಾಗ ಸಾನ್ವಿಗೂ ಕೂಡ ಸ್ನಾನ ಮಾಡಿಸ್ಕೊಂಡು ಬಂದೆ. ಎಣ್ಣೆ ಕೂಡ ಹಚ್ಚಿ ಅವಳಿಗೂ ಆಯಿಲ್ ಮಸಾಜ್ ಮಾಡಿನೇ ಆಮೇಲೆ ಕೂಡ ಸ್ನಾನ ಮಾಡಿಸಿರೋದು. ಸೊ ಅವಳ ಬಾಡಿ ಎಕ್ಸ್ಪೋಸ್ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ನಾನು ಅದನ್ನು ಸ್ಕಿಪ್ ಮಾಡಿದ್ದೀನಿ. ಸೊ ಸ್ನಾನ ಮಾಡಿಸ್ಬಿಟ್ಟು ಇವಾಗ ಅವಳಿಗೆ ರೆಡಿ ಮಾಡಿ ಮಲಗಿಸ್ಬೇಕು. ಬಟ್ ಮಲಗಿಸೋಕ್ಕಿಂತ ಮುಂಚೆ ಒಂದು ಕೆಲಸ ಇದೆ, ಅದನ್ನು ಮುಗಿಸಿನೇ ಇವತ್ತು ನಾನು ಮಲಗಿಸೋ ಅಂಥದ್ದು. ಸೊ ಹೇಳ್ತೀನಿ ಮುಂದೆ ಏನು ಅಂತ, ವಿಡಿಯೋನ ಸ್ಕಿಪ್ ಮಾಡಬೇಡಿ, ನೋಡ್ತಾ ಇರಿ. ಹಾಗೆ ಇವಾಗ ಅವಳಿಗೆ ಕಣ್ಕಪ್ಪೆಲ್ಲ ಹಚ್ಚಿ ಮಲಗಿಸ್ತೀನಿ. ಕಣ್ಕಪ್ಪು ಹಚ್ಚಬೇಕಿದ್ರೆ ಹಾಲು ಕುಡಿಸಿದ್ರೆ ಮಲ್ಕೊಂಡ್ಬಿಡ್ತಾಳೆ, ಹಾಗಾಗಿ ಕುಡಿಸಿಲ್ಲ ನಾನು. ಯಾಕಂದರೆ ಮಲ್ಕೊಂಡ್ಮೇಲೆ ಮಕ್ಕಳಿಗೆ ಏನು ರೆಡಿ ಮಾಡಬಾರ್ದು, ಬಟ್ಟೆಲ್ಲ ಇಡಬಾರ್ದು ಅಂತ ಹೇಳ್ತಾರೆ ದೊಡ್ಡವರು. ಹಾಗಾಗಿ ಅವಳು ಸ್ವಲ್ಪ ಎಚ್ಚರವಾಗಿದ್ದಾಗಲೇ ಅವಳ ಕೈಲಿ ಏನಾದರೂ ಆಟ ಆಡೋದಕ್ಕೆ ಕೊಟ್ಬಿಟ್ಟು ಆನಂತರ ಅವಳನ್ನ ರೆಡಿ ಮಾಡಿಬಿಟ್ಟೆ ಆಮೇಲೆ ಹಾಲು ಕುಡಿಸಿ ಮಲಗಿಸ್ತೀನಿ. ಡೈಲಿ ಹಿಂಗೆ ಮಾಡ್ತೀನಿ. ಸ್ವಲ್ಪ ಅಳ್ತಾಳೆ, ಒಂಚೂರು ಅಳ್ತಾಳೆ. ಸೊ ಪರವಾಗಿಲ್ಲ, ನೋ ಪ್ರಾಬ್ಲಮ್ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ಆಟ ಆಡಿಸ್ಕೊಂಡೇನೆ ಅವಳಿಗೆ ಕಣ್ಕಪ್ಪೆಲ್ಲ ಇಡೋದಕ್ಕೆ ಟ್ರೈ ಮಾಡ್ತೀನಿ. ಮಲ್ಕೊಂಡ್ಮೇಲೆ ಇಡಬಾರ್ದು ಮಕ್ಕಳಿಗೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅಷ್ಟೇ. ಸೊ ಇವಾಗ ಅವಳಿಗೆ ರೆಡಿ ಮಾಡಾದ್ಮೇಲೆ ಒಂದು ಮುಖ್ಯವಾದ ಕೆಲಸ ಇದೆ. ಸೊ ಅದಾದಮೇಲೆ ನಾನು ಸಾನ್ವಿನ ಮಲಗಿಸೋವಂಥದ್ದು. ಸೊ ಇವತ್ತು ಅದು ಬೇರೆ ಕೆಲಸ ಇದೆ, ಏನು ಅಂತ ಹೇಳ್ತೀನಿ. ಸೊ ಇವತ್ತಿನ ಸಂಡೇ ಹೇಗೋಯ್ತು ಅಂತ ನಿಜವಾಗ್ಲೂ ಗೊತ್ತಾಗಲಿಲ್ಲ. ಅಷ್ಟು ಫಾಸ್ಟಾಗಿ ಹೊರಟೋಗ್ಬಿಡ್ತು. ಯಾಕಂದರೆ ಅಷ್ಟು ಸಂಡೇ ಆದ್ರೂ ಕೂಡ ನನಗೆ ಅಷ್ಟು ಕೆಲಸ ಇರುತ್ತೆ. ಬಟ್ ಲೇಟಾಗಿ ಎದ್ದೊಳ್ತೀನಿ ಅಷ್ಟೇ. ಲೇಟಾಗಿ ಎದ್ದಾಗೇ ಲೇಟಾಗಿ ಕೂಡ ಕೆಲಸ ಮುಗಿಯುತ್ತೆ ಅಷ್ಟೇ.
ಬಟ್ ಏನಾದರೂ ಒಂದೊಂದು ಕೆಲಸ ಸ್ಕಿಪ್ ಮಾಡಿರ್ತೀನಿ. ಅಂದರೆ ಬಟ್ಟೆಗಳೆಲ್ಲ ವಾಷಿಂಗ್ ಮಿಷಿನ್ಗೆ ಸ್ಯಾಟರ್ಡೆ ಅಥವಾ ಫ್ರೈಡೇನೇ ಹಾಕ್ಬಿಟ್ಟಿರ್ತೀನಿ. ಸಂಡೇ ಇಟ್ಕೊಳ್ಳೋದಿಲ್ಲ ಏನೂ ಬಟ್ಟೆಗಳು. ಜಸ್ಟು ಸಾನ್ವಿ ಏನು ಸುಸು ಮಾಡಿರ್ತಾಳೆ, ಮೋಷನ್ ಮಾಡಿರ್ತಾಳೆ, ಆ ಬಟ್ಟೆಗಳು ಮಾತ್ರ ನನ್ನ ಕೈಯಲ್ಲಿ ಒಗ್ದಾಕೋದು ಮಾತ್ರ ಇರುತ್ತೆ. ಮಿಕ್ಕಿದ ಬಟ್ಟೆಗಳೆಲ್ಲ ಸ್ಯಾಟರ್ಡೆ ಅಥವಾ ಫ್ರೈಡೇನೇ ಒಗೆದು ವಾಷಿಂಗ್ ಮಿಷಿನ್ಗೆ ಹಾಕುವಂಥದ್ದು ಹಾಕಿರ್ತೀನಿ. ಸೊ ಇವಾಗ ಬಂದುಬಿಟ್ಟು ಅವಳಿಗೆ ಡೈಲಿ ಮಾರ್ನಿಂಗು ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಅಂದ್ಕೊತೀನಿ, ಡೈಲಿ ಯಾವಾಗ್ಲೂ 1 ml ಅಷ್ಟು ವಿಟಮಿನ್ D3 ಕೊಡ್ತೀನಿ. ಸೊ ತುಂಬಾ ಇಂಪಾರ್ಟೆಂಟು ಮಕ್ಕಳಿಗೆ, ಬೆಳೆಯೋ ಮಕ್ಕಳಿಗೆ ಮೂಳೆಗಳು ಗಟ್ಟಿ ಆಗೋದಾಗಿರ್ಬೋದು, ಹಲ್ಲು ಬರೋದಕ್ಕೆ ಸಹಾಯ ಮಾಡೋದಾಗಿರ್ಬೋದು, ಅವರಿಗೆ ಸ್ಟ್ರೆಂತ್ ಕೊಡೋದಕ್ಕಾಗಿರ್ಬೋದು, ಎಲ್ಲದಕ್ಕೂ ಕೂಡ ವಿಟಮಿನ್ D3 ತುಂಬ ಒಳ್ಳೆಯದು. ಹಾಗೆ ಯಾವುದೇ ಜಾಂಡೀಸ್ ಕೂಡ ಮಕ್ಕಳಿಗೆ ಆಗದೇ ಇರೋ ರೀತಿ ಇದು ಕಾಪಾಡುತ್ತೆ. ಸೊ ಡೈಲಿ 1 ml ವಿಟಮಿನ್ D3 ಹಾಕೋದು ಉತ್ತಮ. ಸೊ ಇನ್ನೊಂದು ಇಂಪಾರ್ಟೆಂಟ್ ಕೆಲಸ ಅಂತ ಹೇಳಿದ್ದೆ. ಸೊ ನೋಡ್ತಾ ಇರ್ಬೋದು ನೀವು ಇದನ್ನೇ. 11 ತಿಂಗಳದೊಳಗೆ ಫೋಟೋ ತೆಗಿಬೇಕಿತ್ತು, ತೆಗ್ದಿರಲಿಲ್ಲ. ಸೊ ಇವಾಗ 11 ತಿಂಗಳದ್ದು ಫೋಟೋ ತೆಗಿತಾ ಇದ್ದೀನಿ ಇವತ್ತು. ಸೊ ಏನಂದರೆ ಅವಳು ಮುಡಿ ಕೊಟ್ಟಿದ್ದೀವಲ್ವ ಈಗ, ಸೊ ಮೊಟ್ಟೆ ಬಾಸ್ ಅಂತ ಅಂದ್ಬಿಟ್ಟು ಮೊಟ್ಟೆನೇ ಇಟ್ಬಿಟ್ಟು ತೆಗಿಯೋಣ ಅಂತ ಹೇಳ್ಬಿಟ್ಟು ಜಸ್ಟ್ ಒಂದು ಸ್ಲೇಟ್ ಇಟ್ಟು ಅದ್ರ ಮೇಲೆ 11 ಥರ ಇಟ್ಬಿಟ್ಟು ಮೊಟ್ಟೆಗಳನ್ನ ಇವಾಗ ಅವಳಿಗೆ ಫೋಟೋಶೂಟ್ ಅಂದರೆ ಮನೇಲೇ ಫೋಟೋ ಪಿಕ್ ತೆಗಿತಾ ಇದ್ದೀನಿ. ಅಂದ್ರೂ ಎಷ್ಟು ಹುಷಾರಾಗಿದ್ರೂ ಒಂದು ಮೊಟ್ಟೆ ಹೊಡೆದು ಬಿಟ್ಲು ಅವಳು. ನೋಡಿ ಎಷ್ಟು ಬೇಗ ಕೈ ಹಾಕಿ ಎಳಿತಾಳೆ ಅಂತ. ಎಷ್ಟು ಹುಷಾರಾಗಿದ್ರೂ ಒಂದು ಮೊಟ್ಟೆ ಹೊಡೆದ್ಬಿಟ್ಲು. ಇದಕ್ಕೊಂದು ಹಾಡು ಕುಣಿಸಿ ಆಮೇಲೆ ಏನಾದರೂ ಒಂದು ಹಾಕಿ ಇನ್ಸ್ಟಾಗ್ರಾಮ್ಗೂ ಮತ್ತು ವಾಟ್ಸಪ್ಗೂ ನಾನು ಹಾಕ್ಕೊತಾ ಇರ್ತೀನಿ ಸ್ಟೇಟಸ್ಗೆ. ಸೊ ಇವಾಗ ಅಂತೂ ಒಂದು ಸ್ವಲ್ಪ ವಿಡಿಯೋ ಮಾಡಿದೆ ಮೊಟ್ಟೆದು, ಇವೆಲ್ಲ ಹೊಡೆದಾಕ್ಬಿಡ್ತಿದ್ಲು. ಸೊ ಇವತ್ತು ಮೊಟ್ಟೆ ಸಾಂಬಾರು ಮಾಡೋಣ, ಹೆಂಗೂ ಅವಳು ಫೋಟೋ ತೆಗಿಯೋದಕ್ಕೂ ಆಗುತ್ತೆ ಮತ್ತು ಸಾಂಬಾರಿಗೂ ಆಗುತ್ತೆ ಅಂತೇಳಿ ಮೊಟ್ಟೆನೇ ತರಿಸಿದ್ದೆ. ಸೊ ಅವಳಿಗೆ ಫೋಟೋ ಎಲ್ಲ ತೆಗೆದಾದ್ಮೇಲೆ ಡ್ರೆಸ್ ಅಂದರೆ ಅದು ಕೋಟೆಲ್ಲ ಹಾಕ್ಕೊಂಡಿತ್ತಲ್ಲ, ಅದಕ್ಕೆ ತೆಗೆದ್ಬಿಟ್ಟು ಚೇಂಜ್ ಮಾಡಿ ಮಲಗಿಸಿದ್ದೀನಿ. ಈಗ ಅವಳು ಎದ್ದೇಳಷ್ಟರಲ್ಲಿ ನಾನು ಹೋಗಿ ಅಡುಗೆ ಎಲ್ಲ ಮಾಡ್ಕೊಬೇಕು. ಸೊ ಒಂದು ಕೂಸು ಮಲ್ಕೊಂಡಿದ್ದೆ, ಇನ್ನೊಂದು ಕೂಸು ನೋಡಿ ಇನ್ನೊಬ್ಬ ಏನು ಮಾಡ್ತಿದ್ದಾನೆ ಅಂತ ಅವನಿಗೆ ಮಾಷ ಹಾಕ್ಕೊಟ್ಟಿದ್ದೀನಿ. ಮಾಷ ಆ್ಯಂಡ್ ದ ಬೇರ್ ತುಂಬ ಚೆನ್ನಾಗಿ ಇಷ್ಟಪಟ್ಟು ನೋಡ್ತಾನೆ. ಮಾಷ ಆ್ಯಂಡ್ ದ ಬೇರ್, ಪೆಪ್ಪಾ ಪೆಗ್, ಮತ್ತು ಇನ್ನೊಂದು ಟಿಯಾನು, ಡೋರಾ, ಅವನೇ ಕೇಳಿ ಹಾಕಿಸ್ಕೊತಾನೆ. ಅದೆಲ್ಲ ನೇಮೆಲ್ಲ ಹೇಳ್ತಾನೆ ತುಂಬ ಚೆನ್ನಾಗಿ. ಮತ್ತು ಇವಾಗೆಲ್ಲ ತುಂಬ ಚೆನ್ನಾಗಿ ಬರೀತಾ ಇದ್ದಾನೆ. ಅಮ್ಮೋಗೆ ಕೂಡ ತುಂಬ ಖುಷಿಯಾಗುತ್ತೆ. ಸೊ ತುಂಬ ಚೆನ್ನಾಗಿ ಓದ್ತಾ ಇದ್ದಾನೆ, ಬರೀತಿದ್ದಾನೆ. ಸೊ ಈಗ ಅಡುಗೆ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಸೊ ಒಂದು ಮೊಟ್ಟೆ ಹೊಡೆದಾಕಿದ್ಲು ಅನ್ನಲ್ಲ, ಅದೇನೆ. ಸೊ ಅದನ್ನು ಸೇರಿಸಿ ಇವಾಗ ಮೊಟ್ಟೆ ಸಾಂಬಾರು ಮಾಡೋಣ, ಮೊಟ್ಟೆ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಸೊ ಇವಾಗ ಮೊಟ್ಟೆ ಸಾಂಬಾರು ಮಾಡೋದೆಲ್ಲ ನಾನು ಇವಾಗ ವಿಡಿಯೋ ತೋರ್ಸೋದಕ್ಕಾಗೋದಿಲ್ಲ, ಯಾಕಂದರೆ ಅವಳು ಇನ್ನೇನು ಮಲಗಿದಾಳಲ್ಲ, ಒಂದು 10 ನಿಮಿಷ ಕಾಲ್ ಅವರ್ ಮತ್ತೆ ಎದ್ಬಿಡ್ತಾಳೆ. ಸೊ ಹಾಗಾಗಿ ಅವಳು ಎದ್ದೇಳಷ್ಟರಲ್ಲಿ ನಾನು ಅಡುಗೆ ಮಾಡಿಬಿಡ್ಬೇಕು. ಸೊ ಇವಾಗ ಮೊಟ್ಟೆ ಸಾಂಬಾರು ಮಾಡ್ಕೊಂಡಿದ್ದೀನಿ. ತುಂಬ ಸಖತ್ತಾಗಿ ಬಂದಿತ್ತು, ಟೇಸ್ಟಿಯಾಗಿ ಬಂದಿತ್ತು. ಮತ್ತು ಇದಕ್ಕೆ ನೈಟ್ ಏನು ಮಾಡಿದ್ವಿ ಅಂದರೆ, ಇವಾಗ ಮಧ್ಯಾಹ್ನ ಅನ್ನ ಮಾಡ್ಕೊಂಡಿದ್ದೀನಿ. ಸೊ ನೈಟಿಗೆ ಇದಕ್ಕೇ ತುಂಬ ಚೆನ್ನಾಗಿತ್ತು ಸಾಂಬಾರು, ಹಾಗಾಗಿ ಇದಕ್ಕೇ ಚಪಾತಿ ಮಾಡಿಕೊಂಡೆ ನಾನು. ಚಪಾತಿ ಮಾಡಿಕೊಂಡು ತಿಂದ್ವಿ. ಚಪಾತಿಗೆ ತುಂಬಾ ಚೆನ್ನಾಗಿತ್ತು ಮೊಟ್ಟೆ ಸಾಂಬಾರು, ಮೊಟ್ಟೆ ಕರಿ. ಯಾವಾಗಾದ್ರೂ ಇನ್ನೊಂದು ಸರಿ ನಾನು ಫ್ರೀ ಆದರೆ ಇದು ರೆಸಿಪಿಯನ್ನು ಕೂಡ ನಾನು ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ತುಂಬ ಚೆನ್ನಾಗಿ ಬಂದಿತ್ತು ಮೊಟ್ಟೆ ಸಾಂಬಾರು. ಸೊ ಫೈನಲಿ ಇವಾಗ ಮೊಟ್ಟೆ ಸಾಂಬಾರು ಆಗಿದೆ. ಸೊ ಇವಾಗ ನಾನು ಅನ್ನಕ್ಕೂ ಕೂಡ ಇಟ್ಕೊಂಡ್ಬಿಡ್ತೀನಿ. ಹಾಗೆಯೇ ಸಾನ್ವಿಗೆ ಸ್ವಲ್ಪ ನೀರನ್ನು ಕುದಿಸಿನೇ ಹಾಕುವಂಥದ್ದು, ನೀರು ಇಟ್ಕೊಂಡಿದ್ದೀನಿ. ಇವಾಗ ಅಡುಗೆ ಆಗಷ್ಟರಲ್ಲಿ ನಾನು ಹೇಳಿದ್ದೆ ಆಲ್ರೆಡಿ. ನೋಡಿ ಸಾನ್ವಿ ಕೂಡ ಎದ್ದಿದ್ದಾಳೆ. ಸೊ ಎದ್ದ ತಕ್ಷಣ ಅಮ್ಮಗೂ ಕೂಡ ಹೋಗಿ ಅವಳನ್ನ ಹಗ್ ಮಾಡೋದಾಗಿರ್ಬೋದು, ಮುತ್ತು ಕೊಡೋದಾಗಿರ್ಬೋದು ಎಲ್ಲ ಮಾಡ್ತಾ ಇರ್ತಾನೆ. ತುಂಬ ಇಷ್ಟ ಅವನಿಗೆ ಸಾನ್ವಿ ಅಂದರೆ. ಸ್ಕೂಲಿಂದ ಬಂದ ತಕ್ಷಣವೂ ಅಷ್ಟೇ ಮುತ್ತು ಕೊಡಬೇಕು ಅವನು, ಅವಳು ಎದ್ದ ತಕ್ಷಣ ಮುತ್ತು ಕೊಡಬೇಕು. ಮಾರ್ನಿಂಗು ಮಧ್ಯಾಹ್ನ ಎಲ್ಲ ಹಂಗೆ ಮಾಡ್ತಾನೆ ಅವನು. ಸೊ ಇವಾಗ ಅಡುಗೆ ಕೂಡ ರೆಡಿಯಾಗಿದೆ ಅಂತ ಹೇಳಿದೆ. ಇವಾಗ ಸಾನ್ವಿಗೂ ಕೂಡ ಊಟ ಮಾಡಿಸ್ಬೇಕು, ಅಮ್ಮಗೂ ಕೂಡ ಊಟ ಮಾಡಿಸ್ಬೇಕು. ಸೊ ಅಮ್ಮೋಗಿ ಇವಾಗ ಅವನೇ ತಿಂತಾನೆ. ಸೊ ಅವನಿಗೆ ಒಂದು ಪ್ಲೇಟಿಗೆ ಹಾಕ್ಕೊಟ್ಬಿಟ್ಟು ಆ ನಂತರ ನಾನು ಸಾನ್ವಿಗೆ ತಿನ್ಸೋಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ಇವಾಗ ಸ್ವಲ್ಪ ರೈಸು ಮತ್ತು ಒಂದು ಮೊಟ್ಟೆ ಸೇರಿಸಿ ಅವನಿಗೆ ಹಾಕ್ತೀನಿ. ಸೊ ಒಂದೊಂದು ಮಧ್ಯ ಹೋಗಿ ಅವನಿಗೂ ತಿನ್ನು ಅಂತ ಹೇಳಬೇಕು ನಾನು. ಆವಾಗಲೇ ಪುಷಪ್ ಮಾಡಬೇಕು, ಆವಾಗಲೇ ಅವನು ತಿನ್ನೋ ಅಂಥದ್ದು.
ಸೊ ಇವಾಗ ಸಾನ್ವಿಗೆ ತಿನ್ನಿಸ್ತಾ ಇದ್ದೀನಿ. ಅಂದರೆ ಸ್ವಲ್ಪ ಜಾಸ್ತಿ ಸಾಂಬಾರು ಹಾಕಿಟ್ರೂ ಕೂಡ ತಿನ್ನೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ಸಾಂಬಾರು ಹಾಕ್ಕೊಂಡು ಅದಕ್ಕೆ ಇವಾಗ ಮೊಟ್ಟೆ ಸಾಂಬಾರಲ್ವ ಮಾಡಿದ್ದಿದ್ದು. ಸೊ ಅದರಲ್ಲಿ ಯೆಲ್ಲೋ ಕಲರ್ ಇರುತ್ತಲ್ಲ, ಯೆಲ್ಲೋ ಭಂಡಾರ ಅಂತ ಹೇಳ್ತಾರೆ, ಅದನ್ನು ಸ್ವಲ್ಪ ಅನ್ನಕ್ಕೆ ಸ್ಮ್ಯಾಶ್ ಮಾಡಿಕೊಂಡು ತಿನ್ನಿಸಿದ್ರೆ ಖಾರ ಕಮ್ಮಿ ಆಗುತ್ತೆ ಮತ್ತು ರುಚಿ ಆಗುತ್ತೆ ಮಕ್ಕಳಿಗೆ. ಸೊ ಹಾಗಾಗಿ ಸ್ವಲ್ಪ ಸ್ಮ್ಯಾಶ್ ಮಾಡಿ ಅನ್ನ ಮತ್ತು ಅದೆಲ್ಲ ಸ್ಮ್ಯಾಶ್ ಮಾಡಿ ಮೊಟ್ಟೆ ಎಲ್ಲ ಸ್ಮ್ಯಾಶ್ ಮಾಡಿ ತಿನ್ನಿಸ್ತಾ ಇದ್ದೀನಿ. ಸ್ವಲ್ಪ ತಿಂತಾಳೆ. ಹಾಗೆ ಮೊಟ್ಟೆ ಅನ್ನೋದು ಮಕ್ಕಳಿಗೆ ಎಷ್ಟು ಇಂಪಾರ್ಟೆಂಟು, ಮಕ್ಕಳಿಗೆ ಯಾವ ರೀತಿ ಅವಶ್ಯಕತೆ ಇದೆ ಅದು ಅಂತ ಹೇಳಿಬಿಟ್ಟು ಅದನ್ನು ನಾನು ಒಂದು ವಿಡಿಯೋ ಮಾಡಿದ್ದೀನಿ, ಎಂಡ್ ಸ್ಕ್ರೀನಲ್ಲಿ ಶೇರ್ ಮಾಡ್ತೀನಿ. ನೋಡಿಲ್ಲ ಅಂತ ಹೇಳಿದ್ರೆ ನೀವು ನೋಡ್ಬೋದು. ತುಂಬಾ ಒಳ್ಳೆಯದು ಮಕ್ಕಳ ಒಂದು ಟೋಟಲ್ ಅವರ ಪೂರ್ತಿ ಬೆಳವಣಿಗೆಗೆ ಮೊಟ್ಟೆ ತುಂಬಾ ಒಂದು ಒಳ್ಳೆ ಕೆಲಸ ಮಾಡುತ್ತೆ. ತುಂಬಾ ಅತ್ಯವಶ್ಯಕ. ಮೊಟ್ಟೆಯನ್ನು ಮಕ್ಕಳಿಗೆ ಕೊಡಲೇಬೇಕು. ಸಸ್ಯಾಹಾರಿ ಅಂತ ಅಂದರೆ ನಾನ್ ವೆಜಿಟೇರಿಯನ್ಸು ಕೂಡ ಇವಾಗ ಅವ್ರ ಮಕ್ಕಳುಗಳಿಗೆ ಮೊಟ್ಟೆಯನ್ನು ಕೊಡ್ತಾ ಇದ್ದಾರೆ. ಅಷ್ಟು ತುಂಬ ಒಳ್ಳೆಯ ಅಂಶಗಳನ್ನು ಒಳಗೊಂಡಿದೆ ಅದು. ಅದನ್ನೆಲ್ಲ ತಿಳ್ಕೊಂಡು ಇವಾಗ ಎಜುಕೇಟೆಡ್ಗಳು ತುಂಬ ಕಡೆ ಇಲ್ಲ, ಬಟ್ ಆದರೆ ಎಷ್ಟು ಎಜುಕೇಟೆಡ್ ಅಂತ ಇರ್ತಾರಲ್ಲ, ಸೊ ಅಂಥವರು ಕೂಡ ಮಕ್ಕಳಿಗೆ ಮೊಟ್ಟೆಯನ್ನು ಕೊಡೋ ಅಂಥದ್ದನ್ನ ಸ್ಟಾರ್ಟ್ ಮಾಡಿದ್ದಾರೆ. ಅಷ್ಟು ತುಂಬ ಒಳ್ಳೆಯದು ಮಕ್ಕಳಿಗೆ ಮೊಟ್ಟೆಯನ್ನು ಕೊಡುವಂಥದ್ದು. ಸೊ ದಿನಕ್ಕೊಂದು ಮೊಟ್ಟೆ ಅಂತಲೇ ಹೇಳ್ತಾರೆ. ಅಂದರೆ ಭಾನುವಾರ ಇರಲಿ, ಅಂದರೆ ಸಂಡೇ ಬರಲಿ, ಮಂಡೇ ಇರಲಿ, ಜೊತೆಗೆ ಮೊಟ್ಟೆ ಇರಲಿ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಏನೋ ಒಂಥರ ಲಿರಿಕ್ ಇದೆ, ಬಟ್ ನಂಗೆ ಸರಿಯಾಗಿ ಹೇಳಕ್ಕೆ ಬರಲ್ಲ ಅಷ್ಟೇ. ಸೊ ನೋಡಿ, ಇವಾಗ ಈ ಕಡೆ ಆ ಮಗುಗೂ ತಿನ್ನಿಸ್ಬೇಕು, ತಿನ್ನಂತ ಹೇಳಬೇಕು, ಆ ಕಡೆ ಸಾನ್ವಿಗೂ ತಿನ್ನಿಸ್ಬೇಕು. ಸೊ ಈ ರೀತಿ ಇವರಿಬ್ಬರು ತಿನ್ನೋಷ್ಟರಲ್ಲಿ ಆಲ್ರೆಡಿ ಒಂದು 2:30 ಅಥವಾ 3 ಗಂಟೆ ಆಗೇ ಹೋಗುತ್ತೆ, 3 o'clock. ಆವಾಗ ನಾನು ಊಟ ಮಾಡಬೇಕು. ತುಂಬಾ ಹಶ್ವಾಗುತ್ತೆ. ಅಂದರೆ ಹಾಲು ಕುಡಿಸ್ತೀನಲ್ಲ ಸಾನ್ವಿಗೆ, ಸೊ ಹಾಗಾಗಿ ನನಗೆ ತುಂಬ ಹಶ್ವಾಗಿಬಿಡುತ್ತೆ. ಸೊ ಅವ್ರಿಗೆ ತಿನ್ನಿಸೋ ಅಷ್ಟರಲ್ಲಿ ಇಷ್ಟೊತ್ತಾಗ್ಬಿಡುತ್ತೆ. ಆಮೇಲೆ ನಾನು ಕೂಡ ಒಂದು 2:30, ಆಲ್ಮೋಸ್ಟ್ 2:30 ಒಳಗಡೆ ನಾನು ಕೂಡ ಊಟ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಅಂದರೆ ಸಾನ್ವಿಗೆ ಸ್ವಲ್ಪನೇ ತಿನ್ನಿಸ್ತಾ ಇರಬೇಕು. ಸೊ ಬೇಗ ತಿನ್ನಲ್ಲ ಅಲ್ಲ ಇವಾಗ, ಸೊ ಹಾಗಾಗಿ ಅಷ್ಟೇ. ಸೊ ಊಟ ಎಲ್ಲ ಆಯಿತು, ನಂದು ಆಯಿತು, ಎಲ್ಲ ಆಯಿತು. ಸೊ ಇನ್ನೂ ಸ್ವಲ್ಪ ಕೆಲಸ ಬಾಕಿ ಇದೆ. ಸೊ 5 ಗಂಟೆ ಆಗೋಷ್ಟರಲ್ಲಿ ಇಬ್ರಿಗೂ ಉಗುರು ಕಟ್ ಮಾಡೋಣ ಅಂತ ಅಂದ್ಕೊಂಡೆ. ಸಾನ್ವಿಗಂತೂ ಉಗುರು ಕಟ್ ಮಾಡೋದಕ್ಕೆ ತುಂಬಾ ಸರ್ಕಸ್ ಮಾಡಬೇಕಾಗಿತ್ತು. ಉಗುರು ಕಟ್ ಮಾಡಿಸ್ಕೊಳ್ಳೋದಕ್ಕೆ ರೆಡಿ ಇರಲಿಲ್ಲ ಅವಳು. ಸೊ ಇನ್ನೇನು ಮಾಡೋದಕ್ಕಾಗಲ್ಲ, ಅವಳನ್ನ ಮಲಗಿಸಿನೇ ಉಗುರನ್ನ ಕಟ್ ಮಾಡಬೇಕು ನಾನು ಅಷ್ಟೇ ಅಂತ ಅಂದ್ಕೊಂಡೆ. ಸೊ ಉಗುರನ್ನ ಕಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅವಳು ಎದ್ದಿದ್ದಂಗೆ, ಬಟ್ ಆದರೆ ಅವಳು ಸಪೋರ್ಟ್ ಮಾಡ್ತಾಯಿಲ್ಲ, ತುಂಬಾ ಇದು ಮಾಡ್ತಾಯಿದ್ಲು. ಏನಾದರೂ ಸೌಂಡ್ ಮಾಡಿದ್ರೆ ಉಗುರು ಕಟ್ ಮಾಡಿಸ್ಕೊತಾಳೇನೋ ಅಂತ ಅಂದ್ಕೊಂಡು ನಾನು ಟಕ್ ಟಕ್ ಅಂತ ಸೌಂಡ್ ಮಾಡ್ತಿದ್ದೆ, ಬಟ್ ಅವಳು ನನಗೆ ರಿಯಾಕ್ಟ್ ಮಾಡ್ತಾಯಿದ್ಲು, ಅವಳೇ ಸೌಂಡ್ ಮಾಡ್ತಿದ್ಲು. ಸೊ ನಾನು ಹೆಂಗಂದರೆ ಹಂಗೆ ಅಂತಿದ್ಲು ಅವಳು ಸಾನ್ವಿ, ಕಟ್ ಮಾಡಿಸ್ಕೊತಾನೆ ಇರಲಿಲ್ಲ. ಫೈನಲಿ ಅವಳನ್ನ ಮಲಗಿಸಿ ಉಗುರು ಕಟ್ ಮಾಡಿ ಆಮೇಲೆ ಬಂದು ಇವನು ಕಟ್ ಮಾಡ್ತಾ ಇದ್ದೀನಿ. ಸೊ ಇವನಿಗೂ ಕೂಡ ವಾರಕ್ಕೊಮ್ಮೆ ಈ ರೀತಿ ಉಗುರನ್ನ ಕಟ್ ಮಾಡ್ತೀನಿ, ಅವಳಿಗೂ ಮತ್ತು ಅವನಿಗೂ ಇಬ್ರಿಗೂ ಸಂಡೇ ಹೊತ್ತು ಟೈಮ್ ಸಿಗುತ್ತೆ, ಆವಾಗ ಉಗುರು ಕೂಡ ಕಟ್ ಮಾಡಿಬಿಡ್ತೀನಿ. ಸೊ ಫ್ರೆಂಡ್ಸ್, ಇದಿಷ್ಟು ಇವತ್ತಿನ ಒಂದು ವ್ಲಾಗ್ ಆಗಿತ್ತು. ಅಂದರೆ ನನ್ನ ಟೈಮ್ ಹೇಗೋಯಿತು ಸಂಡೇ ಅಂತಲೇ ಗೊತ್ತಾಗಲಿಲ್ಲ. ಸೊ ನನಗಂತೂ ಸಂಡೇ ತುಂಬಾ ಚೆನ್ನಾಗಿತ್ತು. ಸೊ ಈ ಒಂದು ವ್ಲಾಗ್ ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಈ ವಿಡಿಯೋನ ಶೇರ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಒಂದೇ ಒಂದು ಲೈಕ್ ಕೊಡಿ ಈ ಒಂದು ವ್ಲಾಗ್ಗೆ. ಸೊ ಇವತ್ತಿನ ಒಂದು ಈ ಸಂಡೇ ನನಗೆ ಹೀಗಿತ್ತು. ಸೊ ನನಗಂತೂ ತುಂಬ ಚೆನ್ನಾಗಿತ್ತು. ಸೊ ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಕೀಪ್ ಸ್ಮೈಲಿಂಗ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಲವ್ ಯು ಆಲ್. ಬಾಯ್.